ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಎಳ್ಳು ಅಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಕಲಬುರಗಿ ಜಿಲ್ಲೆಯಾದ್ಯಂತ ಎಳ್ಳು ಅಮಾವಾಸ್ಯೆ ಹಬ್ಬದ ಸಡಗರ ಸಂಭ್ರಮ ಕಳೆಕಟ್ಟಿರುವ ಹಿನ್ನೆಲೆಯಲ್ಲಿ ಮೌನೇಶ್ ನಿಂಬಾಳ್ ಅವರ ಹೊಲದಲ್ಲಿ ಗಣ್ಯರು, ರಾಜಕೀಯ ಮುಖಂಡರು ಚರಗ ಚೆಲ್ಲಿ ಸಹಪಂಥಿ ಭೋಜನ ಮಾಡುವ ಮೂಲಕ ವಿಜೃಂಭಣೆಯಿಂದ ಎಳ್ಳು ಅಮಾವಾಸ್ಯೆ ಹಬ್ಬವನ್ನ ಆಚರಿಸಿದರು. ಕಲಬುರಗಿ ತಾಲೂಕಿನ ನಂದಿಕುರು ಗ್ರಾಮದ ಹತ್ತಿರ ಇರುವ ಮೌನೇಶ್ ನಿಂಬಾಳ್ ಅವರ ಜಮೀನಿನಲ್ಲಿ ಎಳ್ಳು ಅಮಾವಾಸ್ಯೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ರೈತರ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಎಳ್ಳು ಅಮಾವಾಸ್ಯೆ ಸಂಭ್ರಮವು ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆಕಟ್ಟಿದ್ದು, ಮೌನೇಶ್ ನಿಂಬಾಳ್ ಅವರ ಜಮೀನಿನಲ್ಲಿ ರೈತರು, ರಾಜಕೀಯ ಗಣ್ಯರು ಹಾಗೂ ಕುಟುಂಬಸ್ಥರು ಚರಗ ಚೆಲ್ಲಿ ಸಹಪಂಥಿ ಭೋಜನವನ್ನು ಸೇವಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಅವರ ಜಮೀನಿನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಎಳ್ಳು ಅಮಾವಾಸ್ಯೆ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ದೇವರು ಅವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸಲಾಯಿತು. ಈ ಸಂದರ್ಭದಲ್ಲಿ ಮೊದಲಿಗೆ ಹೊಲಗಳಲ್ಲಿನ ಬೆಳೆಗಳಿಗೆ ಪೂಜೆಯನ್ನ ನೆರವೇರಿಸಲಾಯಿತು. ನಂತರ ಎತ್ತಿನ ಬಂಡಿಯಲ್ಲಿ ಸಾಗಿ ಚರಗ ಚೆಲ್ಲಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮೂಲಿಗೆ, ಶರಣಗೌಡ ಪಾಟೀಲ್, ಮನೋಹರ್ ಪೋದ್ದಾರ್, ಶಿವಾಜಿ ಪಾಟೀಲ್, MB ಅಂಗಡಿ, ದಸ್ತಯ್ಯ ಗುತ್ತೇದಾರ್, ರಾಜಶೇಖರ್ ಹವಾಲ್ದಾರ್, ಚನ್ನು ಪಾಟೀಲ್, ಮಲ್ಲಯ್ಯ ಗುತ್ತೇದಾರ್, ಶಶಿಧರ್ ಬಿರಾದಾರ್, ಮಲ್ಲಣಗೌಡ ಪಾಟೀಲ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಗುಲ್ಬರ್ಗಾ ನಗರದ ಜೇವರ್ಗಿ ರಸ್ತೆಯಲ್ಲಿರೋ ನಂದಿರ್ಕೂರ್ ಗ್ರಾಮದ ಸರ್ವೆ ನಂಬರ್ನಲ್ಲಿ ಇವತ್ತು ಮೌನೇಶ್ ನಿಂಬಾಳ್ರವರ ತೋಟದಲ್ಲಿ ಇವತ್ತು ಎಳ್ಳಮಾವಾಸ್ಯೆ ಹಬ್ಬ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಮೌನೇಶ್ ನಿಂಬಾಳ್ ಅವರು ಪ್ರತಿ ವರ್ಷ ಬಹಳ ಒಳ್ಳೆಯ ರೀತಿಯಿಂದ ಒಂದು ಎಳ್ಳಮಾವಾಸ್ಯೆ ಹಬ್ಬ ಒಂದು ಆಚರಿಸ್ತಾರೆ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಹಳಷ್ಟು ಜನ ಗುಲ್ಬರ್ಗಾ ನಗರದ ಗಣ್ಯರು ಹಾಗೂ ಎಲ್ಲಾ ತಾಯಂದ್ರು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸ್ತೇವೆ ಪ್ರತಿ ವರ್ಷ. ಈ ಕಾರ್ಯಕ್ರಮಕ್ಕೆ ಈ ಹಬ್ಬ ಎಳ್ಳಮಾವಾಸ್ಯೆ ಹಬ್ಬ ಆಚರಣೆಗೆ ಒಂದು ಆಗಮಿಸಿದ ಸಹೋದರರಾದ ಶರಣ್ ಪಾಟೀಲ್ರು ಹಾಗೂ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ ಮನೋಹರ್ ಪೋದ್ದಾರ್ ಅನ್ನೋರು ಹಾಗೂ ಅಂಗಡಿಯವರು, ಸಾಕಷ್ಟು ಎಲ್ಲರೂ ಬಹಳಷ್ಟು ಜನ ಇದ್ದಾರೆ. ಹಾಗೂ ಏನು ಸತೀಶ್ ಸಿಂಗ್ ಠಾಕೂರ್ ಅವರು, ದತ್ತಾತ್ರೇಯ ಗುತ್ತೇದಾರ್ ಅವರು, ಸಾಕಷ್ಟು ಎಲ್ಲಾ ಪ್ರಮುಖರು, ಚನ್ನು ಅವರು, ಬಹಳಷ್ಟು ಉಮೇಶ್ ಕುಲಕರ್ಣಿ ಅವರು ಹಾಗೂ ಆನಂದ್ ಪಾಟೀಲ್ರು, ಸಾಕಷ್ಟು ಜನ ಎಲ್ಲಾ ಸೇರಿ ನಾವು ಇವತ್ತು ಎಳ್ಳಮಾವಾಸ್ಯೆ ಹಬ್ಬ ಆಚರಿಸ್ತಾ ಇದ್ದೇವೆ. ಎಳ್ಳಮಾವಾಸ್ಯೆ ಹಬ್ಬ ಪ್ರತಿ ಜನಾಂಗದವರು ಆಚರಿಸುವ ಹಬ್ಬ. ಇದು ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ಈ ಹಬ್ಬ ಪ್ರತಿ ಜನಾಂಗದವರು ಆಚರಿಸುವ ಹಬ್ಬ. ಇವತ್ತು ಯಾರ್ದು ಹೊಲ ಅದ, ಯಾರ್ದು ತೋಟ ಅದ, ಪ್ರತಿಯೊಬ್ಬರನ್ನು ಎಲ್ಲಾ ಜನಾಂಗದವರು ಒಂದು ಆಚರಿಸುವ ಹಬ್ಬ ಈ ಎಳ್ಳಮಾವಾಸ್ಯೆ ಹಬ್ಬ. ಒಂದು ಎಲ್ಲರೂ ಸೇರಿ, ಸರ್ವ ಜನಾಂಗದವರು, ಎಲ್ಲಾ ಸ್ನೇಹಿತರು, ತಾಯಂದ್ರು ಎಲ್ಲರೂ ಸೇರಿ ಒಂದು ನೆಂಟರಿಗೆ ಇತ್ತು, ಬೀಗರ ಇತ್ತು, ಸ್ನೇಹಿತರಿಗೆ ಎಲ್ಲರೂ ಕರೆಸಿ ಒಂದು
ಒಂದು ಆಚರಿಸುವ ಹಬ್ಬ ಎಳ್ಳಮಾವಾಸ್ಯೆ ಹಬ್ಬ. ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಈ ಎಳ್ಳಮಾವಾಸ್ಯೆ ಹಬ್ಬ ಬಂತಂದ್ರೆ ಬಹಳ ಒಂದು ಉಲ್ಲಾಸದ ಹಬ್ಬ. ಎಲ್ರಿಗೂ ನಮಸ್ಕಾರ. ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಜನತೆಗೆ ನಮ್ಮ ತಂದೆಯವರ ಪರವಾಗಿ ಹಾಗೂ ನಮ್ಮ ಕುಟುಂಬದ ಪರವಾಗಿ ಎಳ್ಳಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯ ಕೊಡ್ತೀನಿ. ಇಲ್ಲಿ ನಾವು ಮೌನೇಶ್ವರ ಹೊಲದಲ್ಲಿ ಬಂದಿದ್ದೀವಿ. ಒಂದು ವಿನೂತ್ಯವಾಗಿ ಒಂದು ಒಳ್ಳೆಯ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು. ಆ ದೇವರಲ್ಲಿ ಬೇಡ್ಕೊತೀನಿ ಅವರ ಪರಿವಾರಕ್ಕೆ ಸುಖ ಶಾಂತಿ ಸಮೃದ್ಧಿ ಸಿಗಲಿ. ಹಿಂಗೆ ವರ್ಷ ಹಿಂಗೆ ಎಳ್ಳಮಾವಾಸ್ಯೆ ಮಾಡ್ಲಿ, ಹಿಂಗೆ ಬೆಳಿಲಿ ಅಂತ ಹೇಳಿ ಒಂದೆರಡು ಮಾನಸ ಧನ್ಯವಾದಗಳು. ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಕ್ಕಂಥ ಭಾರತೀಯರ ಅತ್ಯಂತ ಹೆಮ್ಮೆಯ ಹಬ್ಬ ಅಂತಾನೆ ಬಿಂಬಿತವಾಗಿರ್ತಕ್ಕಂಥ ಎಳ್ಳಮಾವಾಸ್ಯೆ ಏನ ಹಬ್ಬ ಇದೆ ಇವತ್ತು. ರೈತನಿಗೆ ಎಲ್ಲಿಲ್ಲದ ಸಂತೋಷ. ಯಾಕಂದ್ರೆ ಇವತ್ತು ಇಡೀ ನಾಡಿನಾದ್ಯಂತ, ಅದು ವಿಶೇಷವಾಗಿ ಭಾರತ ದೇಶದಲ್ಲೇ, ವಿಶೇಷವಾಗಿ ಕನ್ನಡ ನಾಡಿನಲ್ಲಿ, ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಭಾಗದಲ್ಲಿ ಎಳ್ಳಮಾವಾಸ್ಯೆ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ರೈತಾಪಿ ಜನ ಅವ್ರ ಹೊಲಗಳಿಗೆ ಹೋಗಿ ಎಲ್ಲರನ್ನ, ಬಂಧು ಬಾಂಧವರನ್ನ, ಆತ್ಮೀಯರನ್ನ, ಸ್ನೇಹಿತರನ್ನ, ಅಭಿಮಾನಿಗಳನ್ನ ಕರ್ಕೊಂಡು ಹೋಗಿ ಊಟ ಹಾಕ್ತಕ್ಕಂತ ಒಂದು ಭವ್ಯ ಪರಂಪರೆ ಇದು ಭಾರತ ದೇಶದ ಒಂದು ಸಂಸ್ಕೃತಿ ಅಂತ ನಾವು ಪರಿಭಾವಿಸ್ಕೋಬೇಕು. ಸುಮಾರು 16 ವರ್ಷಗಳಿಂದ ಮೌನೇಶ್ ನಿಂಬಾಳ ಅವರು, ಅವ್ರ ಕುಟುಂಬ ಅಷ್ಟೇ ಅಲ್ಲದೆ ಗೌರವಾನ್ವಿತ ಜನಪ್ರತಿನಿಧಿಗಳು, ಇವರು ಶಾಸಕರಾಗಿರ್ಬೋದು, ಜಿಲ್ಲಾ ಪಂಚಾಯತ್ನ ಗೌರವಾನ್ವಿತ ಜನಪ್ರತಿನಿಧಿಗಳಾಗಿರ್ಬೋದು, MLC ಆಗಿರ್ಬೋದು, ಮತ್ತು ಅಧಿಕಾರಿಗಳು. ನಿನ್ನೆ ನೋಡದೆ ಒಂದ್ ಕಡೆ ಒಂದೆರಡು ದಿವಸ ಆಚೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಕ್ಕಂಥ ನೋಡಿದೀವಿ. ಅಂದ್ರೆ ಹೇಳ್ತಕ್ಕಂಥ ತಾತ್ಪರ್ಯ ನಮ್ಮ ಭವ್ಯ ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದೇ ಇವತ್ತಿನ ಒಂದು ಹಬ್ಬದ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕೇತ ಅಂತಕ್ಕಂಥದ್ದನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಬಹಳ ಸಂತೋಷ ಆಗ್ತದೆ. ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ನಿಂಬಾಳ ಪರಿವಾರದ ಪರವಾಗಿ ಅವರಿಗೂ ಕೂಡ ನಾನು ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಬ್ಬದ ಈ ನಂದಿಕುರ ಗ್ರಾಮದಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ಸೇರಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದ್ರೆ ಎಳ್ಳಮಾವಾಸ್ಯೆ ಹಬ್ಬ. ಈ ಹಬ್ಬ ರೈತರ ಹಬ್ಬವಾಗಿರ್ತಕ್ಕಂಥದ್ದು. ಈ ರೈತರ ಹಬ್ಬದಲ್ಲಿ ತಾವುಗಳೆಲ್ಲರೂ, ನಮ್ಮ ಬಂಧು ಬಳಗದವರು ಮತ್ತು ಸಹೋದರರು, ಇನ್ನಿತರ ನಮ್ಮ ಕುಟುಂಬ ವರ್ಗದವರು, ಇವರೆಲ್ಲರೂ ಈ ಸಂದರ್ಭದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ಮಾನ್ಯ ಮುಲಿಯ ಸಾಹೇಬರಿಗೆ ಹಾಗೂ ನಮ್ಮ ಶರಣಗೌಡ ಅಲ್ಲಂಪುರ ಪಾಟೀಲ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ, ಈ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಒಳ್ಳೆ ಯಶಸ್ವಿ ಆಗ್ಲಿಕ್ಕೆ ತಾವುಗಳೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥದಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತಾ ಈ ಸಂತೋಷ ಸುದ್ದಿಯನ್ನು ತಮಗೆ ಹೇಳಬಯಸ್ತಾ ಇದ್ದೀನಿ. ಶುಭಾಶಯಗಳು ತಮ್ಮ ಎಲ್ಲರಿಗೂ. ಕಲಬುರಗಿ ನಗರದಿಂದ ಬೆರಳೆಣಿಕೆ ದೂರದಲ್ಲಿ ಇರುವ ನಂದಿಕುರು ಗ್ರಾಮದ ಹತ್ತಿರ ನಡಕಟ್ಟಿ ಅವರ ತೋಟದಲ್ಲಿ ಇಂದು ವಿಭಿನ್ನ ರೀತಿಯಲ್ಲಿ ಎಳ್ಳು ಅಮಾವಾಸ್ಯೆಯನ್ನ ಆಚರಿಸಲಾಯಿತು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಸಂಸ್ಕೃತಿಯ ಎಲ್ಲಾ ಹಬ್ಬಗಳು ರೈತರ ಚಟುವಟಿಕೆಗಳ ಮೇಲೆ ಅವಲಂಬನೆಯಾಗಿವೆ. ಮನುಷ್ಯ ಜೀವನ ಮಣ್ಣಿನ ಮೇಲೆ ಅವಲಂಬನೆಯಾಗಿದೆ. ಆಹಾರ ಬೆಳೆಯುವುದು ಭೂಮಿಯ ಮೇಲೆಯೇ. ಎಳ್ಳು ಅಮಾವಾಸ್ಯೆ ಚರಗ ಚೆಲ್ಲುವುದು ಎಂದರೆ ಮಣ್ಣಿನ ಜೊತೆ ಒಡನಾಟವಿರುವುದನ್ನ ಒಕ್ಕಲಿಗ ಮುದ್ದಣ್ಣ ಸ್ಮರಣೆಯಾಗಿ ನಾವು ಕಾಣಬಹುದು. ಕಲಬುರಗಿ ನಗರದಿಂದ ಬೆರಳೆಣಿಕೆ ದೂರ ಇರುವ ನಂದಿಕೂರು ಗ್ರಾಮದ ಹತ್ತಿರ ನಡಕಟ್ಟಿ ಅವರ ತೋಟದಲ್ಲಿ ಇಂದು ಎಳ್ಳು ಅಮಾವಾಸ್ಯೆಯನ್ನು ಅತಿ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಯಿತು. ವಿಧ ವಿಧವಾದ ಖಾದ್ಯಗಳಾದ ಜೋಳದ ಕಡುಬು, ಬಜ್ಜಿ ಪಲ್ಲೆ, ಭರ್ತಾ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಅಂಬಲಿ ಸೇರಿದಂತೆ ಇತರೆ ಭಕ್ಷ್ಯ ಭೋಜನಗಳನ್ನು ಅನೇಕ ಕುಟುಂಬದವರು ಸವಿಯುವ ಮೂಲಕ ಎಳ್ಳು ಅಮಾವಾಸ್ಯೆಯನ್ನ ವಿಜೃಂಭಣೆಯಿಂದ ಆಚರಿಸಿದರು. ನೂರಾರು ಬಾಂಧವರು ಸೇರಿ ಈ ಹಬ್ಬವನ್ನು ಆನಂದದಿಂದ ಆಚರಣೆ ಮಾಡಿದರು. ಮಣ್ಣಿನ ಒಡನಾಟದಿಂದ ಆರೋಗ್ಯವಾಗಿ ಬದುಕಲು ಸಾಧ್ಯ. ನಮ್ಮ ಉಡುಪು, ಆಹಾರ ಪದ್ಧತಿಗಳು ವೈಜ್ಞಾನಿಕ ಆಚರಣೆಗಳಾಗಿವೆ. ನಮ್ಮ ಸಂಪ್ರದಾಯ ಸಂಸ್ಕೃತಿ ಪಾಲಿಸಿಕೊಂಡು ಬರಬೇಕು ಎಂದು ಇದೇ ವೇಳೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಯದೇವಪ್ಪ ಅಗಡಿ, ಬಸವ ಕೇಂದ್ರ ಅಧ್ಯಕ್ಷ ಸೋಮಣ್ಣ ನಡಕಟ್ಟಿ, ಶರಣಬಸವ ಕಲ್ಲಾ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಪ್ರಭುಲಿಂಗ್ ಮಹಗಾಂವ್ಕರ್ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ರವೀಂದ್ರ ಶಾಬಾದಿ, ಕಸಾಪ ಮಾಜಿ ಅಧ್ಯಕ್ಷರಾದ ವೀರಭದ್ರ ಸಿಂಪಿ, ಸತೀಶ್ ಸಜ್ಜನ ಶೆಟ್ಟಿ, ಅನಸೂಯ ನಡಕಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಜಯಶ್ರೀ ಚಟ್ನಳ್ಳಿಯವರು ವಚನ ಒಡಪುಗಳನ್ನು ಹೇಳಿದರು. ತತ್ವನಿಷ್ಠರಾಗಿ ಅಂಗದ ಭೂಮಿಯ ಮೇಲೆ ಲಿಂಗದ ಬೆಳೆ ಬೆಳೆಯಬೇಕು ಎಂದು ಸಾರಿದರು. ಬೆಳಿತಾರಲ್ಲ ಅಲ್ಲಿ ನಾವು ಬೋಟ್ನಾಗೂ ಕೂಡ ಕೂತು ನೋಡಿದೀವಿ, ಮ್ಯಾಜಿಕ್ ಹೋದ್ವಿ, ಕುದುರೆ ಅದ, ಬಂಡಿಯೊಳಗೆ ಭಾಳ ಮಂದಿ ಸಿಟಿ ಒಳಗೆ ಹೋಗ್ತಾರೆ ಅಥವಾ ಫಾರಿನರ್ಸ್ ಬರ್ತಾರೆ ಅಂತ ತಿಳ್ಕೊರಿ. ಅವ್ರಿಗೆ ಎತ್ತಿನ ಬಂಡಿ ಮೇಲೆ ಹ್ಯಾಂಗೆ ಹೋಗ್ತಾರೆ ಅನ್ನೋದು ಗೊತ್ತಿರಂಗೆ. ಎತ್ತಿನ ಬಂಡಿ ಒಳಗೆ ಅವ್ರು ಎತ್ಕೊಳ್ಳವ ಅಲ್ಲಿ ಚಲೋ ಎತ್ಕೊಳ್ಳು, 4 ಎತ್ಕೊಳ್ಳೆ ನಾವು 2 ಎತ್ಕೊಳ್ಳ ಏನೋ ನೋಡಿದೆ.
ಎಂಟು ಎತ್ತುಗಳವ. ಅವು ಹುಡ್ತಾವೆ. ಎಂತಿಂತ ಎತ್ತುಗಳು ಅಂದ್ರೆ ಅವು ಭಾಳ ದೊಡ್ಡ ದೊಡ್ಡ ಎತ್ತುಗಳು. ಆ ಬಂಡಿ ಹೂಡಿಸಿ ಕಳಿಸ್ತಾರೆ ಸುತ್ತ. ಒಳಗೆಲ್ಲ ರೋಡ್ಗಳು, ನೀವು ಎಲ್ಲಿ ಬೇಕಾದ್ರೆ ಅಡ್ಡಾಡ್ಸ್ಲಿಕ್ಕೆ ರೋಡ್ಗಳು. ಅವಾಗ ಆನಂದ ಆಗ್ತದೆ. ಏನಪ್ಪ ಎಂಥ ಎತ್ತಿನ ಬಂಡಿ ಒಳಗೆ ಏನು ಗಿಡಗಳು, ಏನು ಅಲ್ಲಿ ಜನ. ಎಲ್ಲಾದರೂ ನಿಮ್ಗೆ ಜನರು ಸಿಕ್ಕಿರ್ತಾರೆ. ಅವ್ರ ಮಂದಿ ನೌಕರದಾರ ಭಾಳ ಮಂದಿ ಅಲ್ಲೆಲ್ಲಿ ವರ್ಕ್ ಮಾಡ್ತಾನೆ ಇರ್ತಾರೆ. ಬಿಲ್ಡಿಂಗ್ ಅರ್ಧ ಊರಿದ್ದಂಗೆ ಅದ ಅದು. ಬರೀ ಅಡವಿ ತೋಟ ಅಂದರೆ ಬರೀ ತೋಟ ಅಷ್ಟೇ ಅಲ್ಲ, ಅವ್ರದ್ದು ಹಾಲು, ನಮ್ಮದು ಡೈನಿಂಗ್, ನಾವೇನು ಮಹಾಮನೆ, ಊಟದ್ದು ಮಹಾಮನೆ ಏನದಲ್ಲ ಅದು ಅಂತೂ 2 ಅಂಥವು ದೊಡ್ಡ ದೊಡ್ಡ ಹಾಲ್ಗಳವ. ಬೇರೆ ಅವರು ನೌಕರದಾರ ಇರಲಿಕ್ಕೆ, ಮಾಡಲಿಕ್ಕೆ, ಎಂಟರ್ಟೈನ್ಮೆಂಟು, ನಿಮ್ಗೆ ಮನೋರಂಜನೆ ಕೊಡಲಿಕ್ಕೆ, ಮಾಡಲಿಕ್ಕೆ ಅವ್ರಿಗೆ ವ್ಯವಸ್ಥೆ ಯಾವುದಾದ್ರೂ ವ್ಯವಸ್ಥೆಗಳವ ಅಲ್ಲಿ. ಮತ್ತು ಡ್ರೆಸ್ಗಳು ಹಾಕಿ ಡ್ಯಾನ್ಸ್ ಮಾಡ್ತಾರೆ ಅಲ್ಲಿ. ಡ್ಯಾನ್ಸ್ ಮ್ಯೂಸಿಕ್ ಹಾಕ್ತಾರೆ. ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ರಿ ಅಂತಾರೆ ಅಲ್ಲಿ. ಒಬ್ಬೊಬ್ಬರು ಡ್ಯಾನ್ಸ್ ಮಾಡ್ತಾರೆ. ಹಿಂಗೆ ಹಾಡಾಡೋರು ಹಾಡಾಡಲಿಕ್ಕೆ ಎಂಟರ್ಟೈನ್ಮೆಂಟ್ ಅಲ್ಲಿ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಇದೆ ಅಲ್ಲಿ. ಒಕ್ಕಲಿಗ ಮುದ್ದಣ್ಣವರು ಒಂದು ವಚನ ಹೇಳ್ತಾರೆ, ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಬಲಿದು ಉಂಡು ಸುಖಿಯಾಗಬೇಕೆಂದ ಕಾಮ ಭೀಮ ಜೀವಧನದೊಡೆಯ ಅಂಥೇಳಿ. ಇವತ್ತು ಅವ್ರ ಸ್ಮರಣೋತ್ಸವ ಮಾಡ್ತಾ ಇದ್ದೀವಿ. ಒಂದು 3 ಸಾಲಿನ ವಚನದಲ್ಲಿ ಜೀವನದಲ್ಲಿ ನಾವು ಏನನ್ನ ಅನುಸರಿಸಿದರೆ ಸುಖಿಯಾಗಿರ್ತೀವಿ ಅಂತಕ್ಕಂಥ ಸೂತ್ರವನ್ನು ಅವ್ರು ಹೇಳ್ತಾ ಇದ್ದಾರೆ. ಇವತ್ತ LKG ಮಗುವಿನಿಂದ ವಯಸ್ಸಾಗಿರ್ತಕ್ಕಂಥ ಎಲ್ಲರೂ ಬಯಸ್ತಕ್ಕಂಥದ್ದು ಏನು ಅಂತಂದ್ರೆ ಸುಖನೇ ರೀ. ಈ ಸುಖಕ್ಕಾಗಿ ನಾವು ಏನೇನೆಲ್ಲ ಮಾಡ್ತಾ ಇದ್ದೀವಿ. ಬಸವ ಕಲ್ಯಾಣದ ಬಸವಾದಿ ಶರಣರ ಕ್ರಾಂತಿಕಾರಕ ಹೆಜ್ಜೆಗಳು ಮೂಡಿರುವಂಥ ಕಲ್ಯಾಣ ಕರ್ನಾಟಕ. ಸಮಾನತೆ, ಸಂಸ್ಕೃತಿ, ಶರಣತ್ವ, ಲಿಂಗತ್ವ ಇವೆಲ್ಲವನ್ನು ಪ್ರಸರಿಸಿದಂಥ ಈ ಜಗತ್ತಿಗೆ ಶಾಂತಿಯನ್ನು ಕೊಟ್ಟಂಥ ನಾಡು ಕಲ್ಯಾಣ ಕರ್ನಾಟಕ. ಇಲ್ಲಿ ಈ ಭಾಗದಲ್ಲಿ ಒಕ್ಕಲಿಗರ ಸಂಸ್ಕೃತಿ ಸುಮಾರು 190ರಷ್ಟು ಒಕ್ಕಲಿಗರ ಸಂಸ್ಕೃತಿ ಇದೆ. ಈ ಒಕ್ಕಲಿಗರ ಸಂಸ್ಕೃತಿ ಅಂದರೆ ಭೂಮಿ ಜೊತೆ ಬಾಳೋದು, ಭೂಮಿಗೆ ಅಷ್ಟೇ ಗೌರವ ಕೊಟ್ಟು ಭೂಮಿಯಿಂದ ಸಿಕ್ಕಂಥ ಫಲವನ್ನು ಪ್ರಸಾದವಾಗಿ ಸ್ವೀಕರಿಸೋದು ಭಾಳ ಮುಖ್ಯದ. ಪ್ರಸಾದ ಅಂತಂದರೆ ಯಾವ ಒಕ್ಕಲಿಗನೂ ಇದನ್ನು ಕೂಳು ಅಥವಾ ಊಟ ಅಂತ ಮಾಡೋದಿಲ್ಲ. ಇದನ್ನು ಪ್ರಸಾದ ಅಂತ, ಭೂಮಿ ತಾಯಿ ಕೊಟ್ಟಂಥ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ. ಇವತ್ತಿನ ದಿವಸ ವಿಶೇಷ ಅಂತಂದರೆ ಒಕ್ಕಲಿಗ 12ನೇ ಶತಮಾನದ ಶರಣ ಒಕ್ಕಲಿಗ ಮುದ್ದಣ್ಣರ ಜಯಂತಿಯನ್ನು ನಾವು ಬಸವ ಕೇಂದ್ರದಿಂದ ಈ ನಮ್ಮ ತೋಟದಲ್ಲಿ ಆಚರಿಸ್ತಾ ಇದ್ದೀವಿ. ಇವತ್ತಿನ ವಿಶೇಷ ಅಂತಂದರೆ ಭೂಮಿ ತಾಯಿ ಕೊಟ್ಟಂಥ ಪದಾರ್ಥಗಳ ಪ್ರಸಾದದ ರೂಪದಲ್ಲಿ ಅಂದರೆ ಇವತ್ತಿನ ದಿವಸ ವಿಶೇಷವಾದಂಥ ಭಕ್ಷ್ಯಭೋಜ್ಯಗಳು, ಬಜ್ಜಿ ಪಲ್ಯ, ನಂತರ ಸಜ್ಜಿ ರೊಟ್ಟಿ, ಗೋಧಿ ಹುಗ್ಗಿ, ಅನ್ನ, ಸಾರು ಮುಂತಾದ ಎಲ್ಲ ಇವತ್ತಿನ ವಿಶೇಷನೇ ಅದು. ಜೋಳದ ಕಡುಬಂತೂ ಭಾಳ ಮುಖ್ಯವಾದಂಥ ಪದಾರ್ಥ. ಇದನ್ನು ತಯಾರಿಸಿ ಭೂಮಿ ತಾಯಿಗೆ ಅರ್ಪಿಸಿ ಪ್ರಸಾದವನ್ನಾಗಿ ಮಾಡಿ ಸ್ವೀಕರಿಸುವಂತಹ ಒಂದು ಸಂಪ್ರದಾಯ ಈ ಭಾಗದ ಒಕ್ಕಲಿಗರಲ್ಲಿ, ರೈತ ಬಾಂಧವರಲ್ಲಿ ಇದೆ. ತಮ್ಮ ಬಂಧು ಬಾಂಧವರನ್ನು ಕರೆಸಿ, ಯಾರಿಗೆ ಹೊಲ ಇಲ್ಲವೋ ಅವ್ರನ್ನೆಲ್ಲರನ್ನೂ ಕರೆಸ್ತಾರೆ. ತಮ್ಮ ಹೊಲದಲ್ಲಿ ಬರ್ರಿ, ಪ್ರಸಾದ ಮಾಡಿರಿ, ಶರಣರ ಪ್ರಸಾದದ ಎಳ್ಳು ಅಮಾವಾಸ್ಯೆ ಅಂತ ಮಾಡೋಣ ಬರ್ರಿ ಅಂತ ಕರೆದು ಪ್ರಸಾದ ಮಾಡಿಸುವಂಥ ಒಂದು ಸಂಪ್ರದಾಯ ಮೊದಲಿನಿಂದನೂ ಸಾವಿರಾರು ವರ್ಷ ಕಾಲದಿಂದನೂ ಇದು ನಡ್ಕೊಂಡು ಬಂದಿದೆ, ಇನ್ನೂ ನಡೀತಾ ಇದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಎಳ್ಳು ಅಮಾವಾಸ್ಯೆ ಅಂದರೆ ಒಂದು ಭಾಳ ಸಡಗರ ಸಂಭ್ರಮದ ರೈತರ ಹಬ್ಬ ಇದು. ಇಂಥ ಹಬ್ಬವನ್ನು ಎಲ್ಲರೂ ಪ್ರತಿಯೊಂದು ಭಾಗದಲ್ಲಿ ನಮ್ಮದೇ ಆದ ಅಡಿಗೆ, ನಮ್ಮದೇ ಆದ ವಿಶೇಷ ಅಡಿಗೆಯನ್ನು, ಕಡುಬು, ಬಜ್ಜಿ ಪಲ್ಯ, ಭರ್ತ ಇವೆಲ್ಲ ಮಾಡಿ ಊಟ, ರೊಟ್ಟಿ, ಹೋಳಿಗೆ ಮಾಡಿ ಊಟ ಮಾಡ್ತಕ್ಕಂಥದ್ದು ಹಬ್ಬ ಆಗಿರ್ತಿತ್ತು. ನಮ್ಮ ಊರಲ್ಲಿ ನಾವು ಮಾಡ್ತಿದ್ದೆವು. ಆದರೆ ಬಸವ ಕೇಂದ್ರದ ಈ ಸೋಮಣ್ಣ ನಡ್ಕಟ್ಟಿಯವರು ಇಲ್ಲಿ ಇದಕ್ಕೊಂದು ಹೊಸ ಆವಿಷ್ಕಾರ ಕೊಟ್ಟು ಒಕ್ಕಲಿಗ ರೈತ ಮುದ್ದಣ್ಣನ ನಾವು ಜಯಂತಿ ಇವತ್ತೇ ಜಯಂತಿ ಆಗಿರೋದ್ರಿಂದ ಇವರ ಹೆಸರಿನಲ್ಲೇ ಇವತ್ತು ಅವರು ಈ ಧಾರವಾಡ ಹೊಲದಲ್ಲಿ, ನಂದಿಕೂರು ಸಮೀಪದ ಹೊಲದಲ್ಲಿ ಇವತ್ತು ಎಳ್ಳಮಾಸ್ಯೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಯಾರಿಗೆ ಹೊಲ ಇಲ್ಲ ಮತ್ತು ಕೆಲವರು ಪಟ್ಟಣದ ಜನರು ಕೂಡ, ಯಾಕಂದರೆ ಇದು ನಾಲಿಗೆ ರುಚಿ ನೋಡ್ತಕ್ಕಂಥ ಹಬ್ಬ. ಆಮೇಲೆ ಈಗ ಇವತ್ತಿನಿಂದ
ಅಂದರೆ ಎಳ್ಳಮಾಸಿ ಚಳಿ ಇಳಿದು ಎಳ್ಳಿನಷ್ಟು ಬಿಸಿಲು ಹೆಚ್ಚಾಯಿತು ಅಂತಕ್ಕಂಥ ಊಟದ ಪದಾರ್ಥದ ಮೂಲಕ ನಮ್ಮ ಮೈ ಮನಗಳನ್ನು ಬದಲಾಯಿಸುವಂಥ ಈ ಹಬ್ಬಕ್ಕೆ ಅನೇಕರು ಬಂದು ಇಲ್ಲಿ ಊಟ ಮಾಡಿ ಸಂತೋಷ ಪಡ್ತಕ್ಕಂಥದ್ದು ರೈತ ಮುದ್ದಣ್ಣನ ಜಯಂತಿಯನ್ನು ಆಚರಿಸ್ತಕ್ಕಂಥದಕ್ಕೆ ನಾವು ಇವತ್ತು ನಡಕಟ್ಟಿಯ ಕುಟುಂಬಕ್ಕೆ ನಾವು ಸ್ಮರಣೆ ಮಾಡ್ತೀವಿ. ಇದೊಂದು ವಿನೂತನ ಹಾಗೂ ನಮ್ಮ ಗ್ರಾಮೀಣ ಸೊಗಡಿನ ರುಚಿಕಟ್ಟಾದ ಊಟವನ್ನು ಉಣಬಡಿಸ್ತಾ ಇದ್ದಾರೆ. ಇದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಿಭಾಗದ ವತಿಯಿಂದ ಕಲಬುರಗಿ ನಗರದ ರಂಗಾಯಣದ ಸಭಾಂಗಣದಲ್ಲಿ ವಿಭಾಗ ಮಟ್ಟದ ಕಲಾ ಪ್ರತಿಭೋತ್ಸವ 2025 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಿಭಾಗ ಕಲಬುರಗಿಯ ವತಿಯಿಂದ ವಿಭಾಗ ಮಟ್ಟದ ಕಲಾ ಪ್ರತಿಭೋತ್ಸವ 2025 ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆ ಹಾಗೂ ಯುವ ಪ್ರತಿಭೆಗಳ ಏಕ ಸಮೂಹ ಸ್ಪರ್ಧೆಗಳು ದಿನಾಂಕ 18 ಮತ್ತು 19 ಡಿಸೆಂಬರ್ 2025 ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ರಂಗಾಯಣದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಇದರ ಉದ್ಘಾಟಕರಾಗಿ ರಂಗಾಯಣ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮ ಶೆಟ್ಟಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಾ ತಪಸ್ವಿ ವೆಂಕಟಪ್ಪ ಪ್ರಶಸ್ತಿ ಪುರಸ್ಕೃತರಾದ ಖ್ಯಾತ ಚಿತ್ರಕಲಾವಿದರಾದ ಡಾಕ್ಟರ್ ವಿಜಯ ಹಾಗರಗುಂಡಗಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಆರಕ್ಷಕ ಉಪ ನಿರೀಕ್ಷಕರಾದ ಯಶೋಧ ಕಟ್ಕೆ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದರಾದ ಹನೀಫಾ ಶೇಖ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರಾದ ಜಗದೀಶ್ವರಿ ನಾಸಿ, ರಂಗಾಯಣ ಕಲಬುರಗಿಯ ಆಡಳಿತ ಅಧಿಕಾರಿಗಳಾದ ಸಿದ್ದರಾಮ್ ಸಿಂಧೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕರಾದ ಬಸವರಾಜ್ ಹುಗಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಾದ ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು, ವಿಜಯನಗರ ಜಿಲ್ಲೆಯ ತಂಡಗಳು ಭಾಗವಹಿಸಿದ ಈ ಕಾರ್ಯಕ್ರಮದಲ್ಲಿ ನನ್ನ ಮೆಚ್ಚಿನ ಸಾಹಿತಿ ಅಶುಭಾಷಣ, ಸುಗಮ ಸಂಗೀತ, ಹಿಂದೂಸ್ತಾನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಕರ್ನಾಟಕ ವಾದ್ಯ ಸಂಗೀತ, ನಾಟಕ, ಹಿಂದೂಸ್ತಾನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕುರಿತು ಭಾಗವಹಿಸಿದ ತಂಡಗಳು ತಮ್ಮ ಪ್ರತಿಭೆಯನ್ನ ಪ್ರಸ್ತುತಪಡಿಸಿದವು. ಸಾಹೇಬ್, ನೀವು ಬಹಳ ದುಃಖ ಮಾಡ್ಕೋಬೇಡ್ರಿ. ಎಷ್ಟೋ ಮಂದಿ ಕತ್ತಲ್ದಾಗ ಕುಂತಾರ. ನೊಂದ್ಕೊಂಡವ್ರ ಬಾಳಿನ್ಯಾಗ ಬೆಳಕಾಗ್ಬೇಕು. ಪ್ರತಿ ಒಂದ್ ಮನ್ಯಾಗೂ ಅಕ್ಷರದ ದೀಪ ಹಚ್ಚುದೈತ್ರಿ ಸಾಹೇಬ್. ಸಾಹೇಬ್, ನೀವು ಬಹಳ ದುಃಖ ಮಾಡ್ಕೋಬೇಡ್ರಿ. ನೀವ್ ಹತ್ರ ಇಲ್ಲಿ ಯಾರಿಗೂ ಸುಖ ಇಲ್ರಿ ಸಾಹೇಬ್. ನೀವು ಬಹಳ ದುಃಖ ಮಾಡ್ಕೋಬೇಡ್ರಿ. ಇಲ್ಲ ರಾಮು, ನನ್ನಂತ ನನ್ನ ಸಂಭಾಳಿಸಿದಾಕಿ ನೀನು. ನಿನ್ನ ಮ್ಯಾಲ ಎಲ್ಲ ಬಾರ ವರ್ಷ ಬಿಟ್ಟಿದ್ದೆ. ನೀ ಎಲ್ಲ ನೋಡ್ಕೋತಿ ಅಂತಾನ ನಾನಿಷ್ಟೆಲ್ಲ ಸಾಧನೆ ಮಾಡಕ್ಕ ಸಾಧ್ಯ ಆಗೈತಿ ರಾಮು, ಸಾಧ್ಯ ಆಗೈತಿ. ರಾಮು, ನೀ ಕಷ್ಟದಾಗ ಹುಟ್ಟಿ ಕಷ್ಟದಾಗ ಬೆಳೆದು ಬದುಕಿ ನಡೆಸಿದಾಕಿ ರಾಮು. ನಾನು ಏನ್ ಬೇಕು ಏನ್ ಬೇಡ ಅಂತ ಒಂದಿನ ನಾನು ಕೇಳ್ದವಲ್ಲ ರಾಮು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಕಲಾ ಪ್ರತಿಭೋತ್ಸವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವತಿಯಿಂದ ಇವತ್ತಿನ ದಿವಸ ಜಿಲ್ಲಾ ಮಟ್ಟದಲ್ಲಿ ಮಾತೋಶ್ರೀ ರಮಾತಾಯಿ ಅಂಬೇಡ್ಕರ್ ನಾಟಕವನ್ನು ಪ್ರಥಮ ಸ್ಥಾನ ಪಡೆದು, ಅದೇ ರೀತಿಯಾಗಿ ವಲಯ ಮಟ್ಟದಲ್ಲಿ ಈಗ ನಾವು ಸ್ಪರ್ಧೆಯನ್ನು ಮಾಡಿದ್ದೇವೆ. ಈ ನಾಟಕವನ್ನು ನಿರ್ದೇಶನ ಮಾಡಿದವರು ಮಲ್ಲಿಕಾರ್ಜುನ್ ದೊಡ್ಡಮನಿ ಕಲಬುರಗಿಯವರು, ರಂಗವೃಕ್ಷ ಕಲಾ ತಂಡ ಕಲಬುರಗಿ. ಸ್ಥಳೀಯ ನಟರನ್ನು ಇಟ್ಕೊಂಡು ಮಾತೋಶ್ರೀ ರಮಾತಾಯಿ ಅಂಬೇಡ್ಕರ್ ಅವರ ಕನಸು, ಬಾಬಾ ಸಾಹೇಬರು ಕಂಡಂಥ ಕನಸು, ಶಿಕ್ಷಣವನ್ನು ಎಲ್ಲ ಸಮುದಾಯಕ್ಕೂ ನೀಡಬೇಕನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ನಾಟಕವನ್ನು ಸುಮಾರು ಇಲ್ಲಿವರೆಗೂ ಒಂದು 69 ಪ್ರದರ್ಶನಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತಿನ ದಿವಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯಲ್ಲಿ ನಾವು ಸ್ಪರ್ಧೆಯನ್ನು ಭಾಗವಹಿಸಿ, ಇವತ್ತಿನ ಜಾಗತೀಕರಣದಲ್ಲಿ ಎಲ್ಲರೂ ನಾವು ತಂತ್ರಜ್ಞಾನದ ಹಿಂದುಗಡೆ ನಾವು ಹೋಗ್ತಾ ಇದ್ದೀವಿ. ಇವತ್ತಿನ ದಿವಸ ಎಲ್ಲ ಸಮುದಾಯಗಳಿಗೂ ಮನೆಗೂ ಮನೆ ಮನಕ್ಕೂ ಎಲ್ಲರಿಗೂ ಕಲೆ ಸಂಸ್ಕೃತಿಯನ್ನು ಹರಡಬೇಕಾಗಿರೋದ್ರಿಂದ ಎಲ್ಲ ಹಂತಗಳಲ್ಲಿಯೂ ಎಲ್ಲ ಪ್ರಕಾರಗಳಲ್ಲಿಯೂ ಕಲೆ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ನಾವು ಮುನ್ನಡೆಯಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ, ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾಟಕ, ನೃತ್ಯ, ಸಂಗೀತ ಒಂದು ಸಂಗ್ರಾಮದ ವಾತಾವರಣವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇಂತಹ ಕೆಲಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ರಂಗಾಯಣ ಕಲಬುರಗಿ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಈ ವಿಭಾಗ ಮಟ್ಟದ 2 ದಿವಸಗಳ ಕಲಾ ಪ್ರತಿಭೋತ್ಸವ ರಂಗಾಯಣದ ಆವರಣದಲ್ಲಿ ನಡೀತಾ ಇದೆ. 7 ಜಿಲ್ಲೆಗಳಿಂದ ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆ,
ಯುವ ಪ್ರತಿಭೆ ವಿಭಾಗಗಳಲ್ಲಿ ಸಂಗೀತದ ಎಲ್ಲ ಪ್ರಕಾರಗಳಲ್ಲೂ ಕೂಡ ಜಿಲ್ಲೆಯಿಂದ ಆಯ್ಕೆಯಾಗಿ ಬಂದಿರುವಂತಹ ಪ್ರತಿಭೆಗಳಿಂದ ಇಲ್ಲಿ ಸ್ಪರ್ಧೆ ನಡೀತಾ ಇದೆ. ಇಲ್ಲಿ ಆಯ್ಕೆಯಾಗಿರುವಂತಹ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಪಡೆದಂತಹ ಇಬ್ಬರು ಸ್ಪರ್ಧಾಳುಗಳನ್ನು ರಾಜ್ಯ ಮಟ್ಟಕ್ಕೆ ನಾವು ಕಳಿಸಿಕೊಡ್ತೇವೆ. ರಾಜ್ಯ ಮಟ್ಟದಲ್ಲಿ 4 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಎಲ್ಲ ಮಕ್ಕಳು ಭಾಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಮಕ್ಕಳ ಪ್ರತಿಭೆಗೆ ಇದು ಒಂದು ಅವಕಾಶ. ಮುಂದಿನ ಸ್ಪರ್ಧೆಗಳಲ್ಲೂ ಕೂಡ ಹೆಚ್ಚು ಪಾಲಕರು ಇಂಥ ಸ್ಪರ್ಧೆಗಳಲ್ಲಿ ಅವಕಾಶ ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ಕೋರ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.